ಭಾಗವತದ 18,000 ಶ್ಲೋಕಗಳಲ್ಲಿ ಸಿಕ್ಕ ಆ ಶ್ಲೋಕವನ್ನು ಹಾಗೇ ಎತ್ತಿ ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಸಾಗರದಲ್ಲಿ ಅದನ್ನು ಇಟ್ಟಿದ್ದಾರೆ, ಜೋಡಿಸಿದ್ದಾರೆ. ಆ ಸಮುದ್ರ ಮಥನದ ವರ್ಣನೆಯನ್ನು ಮಾಡುವಂತಹ ಅದ್ಭುತವಾದ ಶ್ಲೋಕ, ಪುಟ್ಟ ಶ್ಲೋಕ. ಆದರೆ ಅದರಲ್ಲಿ ಅವರು ಇಟ್ಟ ಸಂದೇಶ, ಅವರು ನೀಡುವ ದಿಟ್ಟ ಆದೇಶ ಇದು ಮಾತ್ರ ಅತ್ಯದ್ಭುತವಾದದ್ದು. ಪರಮಾತ್ಮ ಎಷ್ಟು ರೀತಿಯಿಂದ ಆ ಪರ್ವತದಿಂದ ಸಮುದ್ರದ ಮಥನ ಮಾಡುವಾಗ ದೇವತೆಗಳಿಗೆ ಅನುಗ್ರಹ ಮಾಡಿದ್ದಾನೆ ಅಂತ ವಾದರಾಜ ಶ್ರೀಪಾದಂಗಳವರು ಒಂದು ಉದಾಹರಣೆಯನ್ನು ಕೊಡ್ತಾರೆ ವ್ಯಾಖ್ಯಾನದಲ್ಲಿ. ಮಾವಿನ ಹಣ್ಣಿನ ಸ್ವೀಕರಣೆ ಮಾಡುವಾಗ ಬಹಳ ನಿಧಾನವಾಗಿ ಮಾಡಬೇಕು. ಅವಸರ ಮಾಡಿ ಜೋರಾಗಿ ಕಿವುಚಿದ್ರೆ ಅದು ಗೊರಟ ಮೇಲೆ ಸಿಡಿದು ಹೋಗ್ತದೆ. ಹೌದು ಅಲ್ವೋ? ಅದೇ ಉದಾಹರಣೆ ಕೊಡ್ತಾರೆ ವಾದರಾಜ ಶ್ರೀಪಾದಂಗಳವರು. ಹಾಗೆ ಈ ದೇವತೆಗಳು, ಅಸುರರು, ಮಹಾಬಲಶಾಲಿಗಳು ಜೋರಾಗಿ ಮಥನ ಮಾಡ್ತಾ ಇದ್ದರೆ ಅವರ ಬಲ ಎಷ್ಟಿರಬಹುದು ನೋಡಿ. ಆ ಪರ್ವತ ಮೇಲೆ ಹಾರತಾ ಇದೆ. ಮೇಲೆ ಹಾರಬಾರದು ಅಂತ ಒಂದು ದೊಡ್ಡದಾದ ರೂಪವನ್ನು ತೆಗೆದುಕೊಂಡು, ಬೃಹದಾಕಾರದ ಪರಮಾತ್ಮ ತನ್ನ ರೂಪವನ್ನು ತೆಗೆದುಕೊಂಡು ತನ್ನ ಕೈಗಳಿಂದ ಆ ಪರ್ವತವನ್ನು ಒತ್ತಿ ಹಿಡಿದಿದ್ದಾನೆ. ಮೇಲೆ ಹಾರಬಾರದು ಅಂತ, ಕೆಳಗೆ ಮುಳುಗಬಾರದು ಅಂತ ಕೂರ್ಮ ರೂಪವನ್ನು ತೆಗೆದುಕೊಂಡಿದ್ದಾನೆ. ನಿನ್ನೆ ಕೇಳಿದ್ದೀರಿ, 1,00,000 ಯೋಜನ ವಿಸ್ತೀರ್ಣವಾದ ಕೂರ್ಮ ರೂಪದಿಂದ ಕೆಳಗೆ ಧಾರಣೆ ಮಾಡಿದ್ದಾನೆ. ಭಗವಂತ ನಮ್ಮ ಜೀವನದಲ್ಲಿ ನಮಗೆ ಎರಡಕ್ಕಾಗಿಯೂ ಬೇಕು. ನಾವು ಬಹಳ ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ ಸಿಲುಕಿ ಮುಳುಗಿ ಜೀವನವನ್ನು ಕಳೆದುಕೊಳ್ಳುವ, ಸರಿಯಾಗಿ ಬಾಳಲು ಸಾಧ್ಯವಾಗದ ಸ್ಥಿತಿಯನ್ನು ಮುಟ್ಟಬಾರದು. ನಾವು ಕೆಳಗೆ ಮುಳುಗದಂಥ ದೇವರು ನಮ್ಮನ್ನು ಕಾಪಾಡಬೇಕು, ಅದು ಸತ್ಯ. ಅದಕ್ಕಾಗಿ ಪರಮಾತ್ಮ ಕೂರ್ಮ ರೂಪದಿಂದ ಮಂದರ ಪರ್ವತವನ್ನು ಧಾರಣೆ ಮಾಡಿದಂತೆ ಪರಮಾತ್ಮ ನಮ್ಮೆಲ್ಲರನ್ನೂ ಕೂಡ ಕೂರ್ಮ ರೂಪದಿಂದ ಧಾರಣೆ ಮಾಡಬೇಕು. ಅಲ್ಲ, ಅವನದೇನು ಕೆಲಸ? ಮಂದರ ಪರ್ವತ ಧಾರಣ ಮಾಡೋದಲ್ವಾ ಪರಮಾತ್ಮನ ಕೆಲಸ? ಹೌದು, ಇದು ಮಂದರ ಪರ್ವತವೇ. ನಾವೆಲ್ಲ ಮಂದರೆ, ನಮ್ಮೆಲ್ಲರ ಮಂದರ ಈ ಜೀವನವೆಂಬ ಪರ್ವತವನ್ನು ದೇವರು ಧಾರಣೆ ಮಾಡಬೇಕು. ಅದಕ್ಕಾಗಿ ಕೂರ್ಮರೂಪಿಯಾದ ಪರಮಾತ್ಮ ಬೇಕು. ಆಗಲೂ ಮಂದರ ಪರ್ವತ ಧಾರಣೆ ಮಾಡಿದ. ಈಗ ಮಂದರ ಈ ಸಂಸಾರದ ಪರ್ವತವನ್ನು ಧಾರಣೆ ಮಾಡುವುದಕ್ಕೆ ದೇವರು ಬರಬೇಕು. ನಿನ್ನೆ ತಿಳಿದಿದ್ದೀರಿ, ನಾವು ಮುಳುಗದಂತೆ ಸ್ಥಿರವಾಗಿರಬೇಕು ಅಂದರೆ ನಾವು ತಪ್ಪು ಮಾಡಿದರೆ ಮುಳುಗುವವರೇ, ಪಾಪ ಮಾಡಿದರೆ ಮುಳುಗುವವರೇ, ಎತ್ತಲಿಕ್ಕೆ ಆಗೋದೇ ಇಲ್ಲ. ದೇವರೇ ಒದಿತಾನೆ, ಒತ್ತುತ್ತಾನೆ ಕೆಳಗೆ. ಎತ್ತೋದಲ್ಲ, ಒತ್ತುತ್ತಾನೆ. ಜುಹರಾಣಮೇನಃ ಅಂತ ಅಲ್ಪೀಕುರುವತ್. ಪಾಪ ಇದು ಮನುಷ್ಯನನ್ನು ಅಲ್ಪನನ್ನಾಗಿ ಮಾಡುತ್ತದೆ, ಮನುಷ್ಯನನ್ನು ಮುಳುಗಿಸ್ತದೆ, ಮನುಷ್ಯನನ್ನು ಚಿಕ್ಕವನನ್ನಾಗಿ ಮಾಡುತ್ತದೆ, ತನ್ನ ದೊಡ್ಡಸ್ತಿಕೆಯನ್ನು ಕಳೆದುಕೊಳ್ಳುತ್ತಾನೆ ಅಂತ. ಹಾಗಾದರೆ ಕೂರ್ಮೋ ಹರಿರ್ಮಾಂ ನಿರಯಾದ ಶೇಷ, ಆ ನರಕ ಸಾಧನವಾದಂತಹ ಪಾಪಗಳನ್ನು ತಪ್ಪಿಸಿ, ಪಾಪಗಳನ್ನು ನಾವು ಮಾಡದೇ ಇರೋ ಹಾಗೆ ಮಾಡಿ, ಏನೋ ಅಲ್ಪ ಸ್ವಲ್ಪ ಪಾಪಗಳನ್ನು ಮಾಡಿದ್ರೂ ಕೂಡ ಮಾಡಿದ ಪಾಪಗಳನ್ನು ಪುಣ್ಯಕರ್ಮಗಳಿಂದ ತೊಳೆದು ಹಾಕಿ, ಕೂರ್ಮ ಅಲ್ವಾ, ಅದನ್ನು ಕೇಳಿದ್ದೀರಿ ನಿನ್ನೆ. ಕರ್ಮಾಭಿಮಾನಿಯಾದ ಪುಷ್ಕರನಿಗೆ ಪ್ರೇರಕನಾಗಿ ಪುಷ್ಕರನಲ್ಲಿ ಅಂತರ್ಯಾಮಿಯಾಗಿದ್ದದ್ದರಿಂದ ಎಲ್ಲ ಕರ್ಮಗಳನ್ನು, ಸತ್ಕರ್ಮಗಳನ್ನು ಮಾಡಿಸ್ತಾನೆ ಅನ್ನೋದಕ್ಕಾಗೇನೆ ಕೂರ್ಮ ತೃತೀಯೋತಿಶಯೇ. ಆ ಕರ್ಮಗಳನ್ನು ಮಾಡಿಸುವ ಕೂರ್ಮ ಸತ್ಕರ್ಮಗಳನ್ನು ಮಾಡಿಸಿ ಪುಣ್ಯಗಳನ್ನು ಕೊಟ್ಟು ದುಷ್ಕರ್ಮಗಳಿಂದ ಬಂದ ಪಾಪಗಳನ್ನು ಕಳೆದು ತತ್ವಜ್ಞಾನವನ್ನೂ ನೀಡಿ ನಾವು ಮುಳುಗದಂತೆ ಮಾಡಬೇಕು ಅಂತ. ಒಂದು ಮಾತು ತಿಳ್ಕೊಳ್ರಿ, ಸುಮ್ಮನೆ ಭಾರ ಹೊರೋ ಕೆಲಸ ಮಾಡಿದ್ದಾನೆ ಬರೇ ಕೂರ್ಮಾವತಾರದಲ್ಲಿ ಅಂತ ತಿಳ್ಕೋಬೇಡಿ. ಆ ಕೂರ್ಮರೂಪಿಯಾದ ಪರಮಾತ್ಮನೇ ಮೇಲೆ ಸಮುದ್ರ ಮಥನ ನಡೆದಿದೆ, ಮಂದರ ಪರ್ವತ ಬೆನ್ನ ಮೇಲಿಟ್ಟಿದ್ದಾರೆ. ಒಂದು ಕಥೆ ನಿನ್ನೆ ಕೇಳಿದಿರಿ,
ಅದು ತುರಿಸಿದ ಹಾಗಾಗ್ತಿತ್ತು. ಗಾಢ ನಿದ್ರೆಯಲ್ಲಿ ಶ್ವಾಸೋಚ್ಛ್ವಾಸ ಮಾಡುವ ರೀತಿಯಲ್ಲಿ ಪರಮಾತ್ಮ ನಿದ್ರೆ ಇಲ್ಲದಿದ್ದರೂ ಹಾಗೆ ಶ್ವಾಸೋಚ್ಛ್ವಾಸ ಮಾಡಿದ, ಸಮುದ್ರಗಳಲ್ಲಿ ತೆರೆ ಬರುವಂತೆ ಮಾಡಿದ ಅಂತ. ಅಷ್ಟು ಮಾತ್ರ ಅಲ್ಲ, ಪರಮಾತ್ಮ ಅಲ್ಲಿರೋ ದೇವತೆಗಳಿಗೆ ಸಮುದ್ರ ಮಥನ ಕಾಲದಲ್ಲಿ ಪಾಠ ಹೇಳಿದ್ದಾನೆ, ತತ್ವಜ್ಞಾನದ ಉಪದೇಶ ಮಾಡಿದ್ದಾನೆ. ಕೂರ್ಮ ಪುರಾಣ ಹೇಳುತ್ತದೆ, ಕೇವಲ ಭಾರ ಹೊತ್ತದ್ದಲ್ಲ, ದೇವತೆಗಳೇ ಅಂಥವರು, ಉಪದೇಶ ಮಾಡೋ ದೇವರೇ ಅಂಥ ಮಾತು ತಿಳ್ಕೊಳ್ಳಿ. ಇದೀಗ ಭೀಷ್ಮಾಚಾರ್ಯರ ಬಗ್ಗೆ ಕೇಳಿದಿರಿ, ಅಂಥ ಯುದ್ಧದ ಪ್ರಸಂಗದೊಳಗೂ ದೇವರ ಧ್ಯಾನ ಮಾಡ್ತಾ ಇದ್ರು ಅಂತ. ಅದೇ ಯುದ್ಧದ ಪ್ರಸಂಗದೊಳಗೆ ಕೃಷ್ಣ ಗೀತೆ ಉಪದೇಶ ಮಾಡಿದ, ಅರ್ಜುನ ಕೇಳಿದ. ಏನೋ ಒಂದಿಷ್ಟು ಮನೆಯೊಳಗೆ ಸಣ್ಣ ಜಗಳ, ಏನೋ ಹಸಿವೆ ಆಗಿತ್ತು, ಹಾಲು ಬೇಕು ಅಂತ ಕೇಳಿದ, ಬೇಗ ಕೊಡಲಿಲ್ಲ, ಅಷ್ಟಕ್ಕೆ ಗಂಡ ಹೆಂಡತಿ ಜಗಳ. ಆಚಾರ್ಯರಿಗೆ ಒಂದು ಫೋನು, ಇವತ್ತು ಮನೆಯಲ್ಲಿ ಬಹಳ ದೊಡ್ಡ ರಾದ್ಧಾಂತ ಆಗಿದೆ, ಪಾಠಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂತ. ಅದು ಹಾಲಿನ ಸಲುವಾಗಲ್ಲ, ಇನ್ನೇನೋ ಕುಡಿಯೋದ್ರ ಸಲುವಾಗಿ ಆಗತ್ತೆ, ಸಭೆಯಲ್ಲಿ ನಾನು ಹೇಳಬಾರದು ಅಂತ ಹೇಳ್ತಾ ಇಲ್ಲ. ಬೇರೆ ಬೇರೆ ಏನೋ ಕುಡಿತಾರಲ್ಲ, ಅಲ್ಲ ಇನ್ನು ಕೆಟ್ಟದ್ದಲ್ಲ, ಮನೆಯಲ್ಲಿ ಕುಡಿಯೋದೆ. ಅಷ್ಟಕ್ಕೋಸ್ಕರ ಜಗಳ ಆಡಿದರೆ ಪಾಠ ತಪ್ಪಿಸ್ತಾನೆ. ಅದು ಜಗಳ ಅನ್ನಬೇಕಾದು, ಅದು ನಡೆಯೋದೆ. ಸಂಸಾರ ಆದಮೇಲೆ ಅಂಥದ್ದೆಲ್ಲ ಇದ್ದೇ ಇರುತ್ತೆ. ಎದುರಿಗಿದ್ದವರು ಎಂಥವರು, ಭೀಷ್ಮಾಚಾರ್ಯರೇನು, ದ್ರೋಣಾಚಾರ್ಯರೇನು, ಎಂಥಂತಹ ಅತಿರಥಿ ಮಹಾರಥಿಗಳೆಲ್ಲ ನಿಂತಿದ್ದಾರೆ. ಏನು ಆನೆಗಳು, ಒಂಟೆಗಳು, ಕುದುರೆಗಳು, ಧನುಸ್ಸು, ಬಾಣ, ನಾನಾ ವಿಧವಾದ ಆಯುಧಗಳನ್ನು ಧಾರಣೆ ಮಾಡಿದಂತಹ ಭೀಮಸಾಗರ, ಅದು ಭಯಂಕರವಾದಂತಹ ಸೈನ್ಯ ಸಾಗರ. ದುರತ್ಯಯಂ ಕೌರವ ಸೈನ್ಯ ಸಾಗರಂ. ಅಂಥ ಸೈನ್ಯ ಸಾಗರದ ಎದುರಿನಲ್ಲಿ ಅದೇನೇ ಏಕಾಗ್ರ ಮನಸ್ಸಿನಿಂದ ಅರ್ಜುನ ಭಗವದ್ಗೀತೆಯನ್ನು ಕೇಳ್ತಾನೆ. ಕೃಷ್ಣ ಹೇಳ್ತಾನೆ, ಯಾವ ಭಗವದ್ಗೀತೆಯ ಅಧ್ಯಯನವನ್ನು ಮಾಡುವುದಕ್ಕೆ ತಲೆ ಕೆಳಗೆ ಮಾಡಿ ನಿಂತರೂ ಅರ್ಥ ಆಗೋದಕ್ಕೆ ಕಷ್ಟ ಇದೆ, ಅಷ್ಟು ಗಹನವಾದ ವಿಷಯಗಳು ಅಂಥ ಯುದ್ಧದ ಪ್ರಸಂಗದಲ್ಲಿಯೂ ಅರ್ಜುನ ಕೇಳಿದ. ಇಂಥ ಸಮುದ್ರ ಮಥನದಂತಹ ಘೋರವಾದಂತಹ ಆಯಾಸದ ಕೆಲಸ ಇದ್ದಾಗಲೂ ದೇವತೆಗಳು ಕೇಳ್ತಾರೆ. ಪರಮಾತ್ಮನಿಗಂತೂ ಆಯಾಸವೇ ಇಲ್ಲ, ಆ ಭಗವಂತ ಉಪದೇಶ ಮಾಡ್ತಾನೆ. ಇದರ ಉಲ್ಲೇಖವನ್ನು ಕೂರ್ಮ ಪುರಾಣ ಮಾಡುತ್ತದೆ. ಅಂಥದ್ದು ಆ ಕೂರ್ಮರೂಪಿಯಾದ ಪರಮಾತ್ಮ ನಮ್ಮ ಭಾರವನ್ನು ಹೊರತಾನೆ. ನಾವು ಮುಳುಗದೇ ಇದ್ದ ಹಾಗೆ ಪಾಪಗಳನ್ನು ತಪ್ಪಿಸ್ತಾನೆ, ಪುಣ್ಯ ಮಾಡಿಸ್ತಾನೆ. ಮಾತ್ರವಲ್ಲ, ತತ್ವಜ್ಞಾನವನ್ನು ನಮಗೆ ಕೊಡ್ತಾನೆ ಅನ್ನುವುದಕ್ಕೋಸ್ಕರನೇ ಜ್ಞಾನಪ್ರದವಾದ 4 ವ್ಯಾಸಮುಷ್ಟಿಗಳ ಜೊತೆಗೆ ಜ್ಞಾನಪ್ರದನಾದ ಕೂರ್ಮ ಭಾರವನ್ನೂ ಹೊರುವುದರ ಜೊತೆಗೆ ಜ್ಞಾನಪ್ರದನಾಗಿ ರಘುನಾಥ ತೀರ್ಥ ಶ್ರೀಪಾದಂಗಳವರಿಗೆ ಪ್ರತ್ಯಕ್ಷನಾದದ್ದು. ಈ ಜ್ಞಾನಾವತಾರಗಳ ಜೊತೆಗೆ ಇವನ್ಯಾಕೆ ಬಂದ ಅಂತ ತಿಳ್ಕೋಬೇಡಿ, ಅವನು ಜ್ಞಾನವನ್ನೂ ಕೊಡುವವನು. ಎಲ್ಲ ರೂಪಗಳಿಗೆ ಅಭೇದ ಇದೆ. ವಿಶೇಷವಾಗಿ ಈ ಅವತಾರದಿಂದಲೂ ಜ್ಞಾನೋಪದೇಶವನ್ನು ಪರಮಾತ್ಮ ಮಾಡಿದ್ದಾನೆ. ಬೇಕು ಅಂತ ಕೂರ್ಮ ರೂಪದಿಂದ ಬಂದ. ಯಾಕೆಂದರೆ ಈ ಮುಂದೆ ಬರುವ ಕಲಿಯುಗದ ಜನರು ಅಲ್ಪ ಸ್ವಲ್ಪ ಕೆಲಸ ಇದ್ದರೆ ಓದು ಬರೀ ಬಿಡ್ತಾರೆ ಅನ್ನೋದಕ್ಕೋಸ್ಕರ ಸಮುದ್ರ ಮಥನ ಕಾಲದೊಳಗೆ ಭಾರೀ ಕೆಲಸ ಮಾಡುವ ಆಯಾಸದೊಳಗಿರುವ ದೇವತೆಗಳಿಗೂ ಉಪದೇಶ ಮಾಡಿದ ಕೂರ್ಮ ಅವನು ಬಂದು, ನೀವೆಷ್ಟೇ ಕಾರ್ಯಭಾರ ಇದ್ದರೂ ಪಾಠ ಪ್ರವಚನಗಳನ್ನು ಬಿಡಬೇಡಿ ಅನ್ನೋ ಸಂದೇಶ ಕೊಡಲಿಕ್ಕೇನೆ ಕೂರ್ಮ ರೂಪದಿಂದ ಬಂದು ಉಪದೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ಆ ಜೀವನದೊಳಗೆ ನಾವು ಮುಳುಗದೇ ಇರೋ ಹಾಗೂ ದೇವರು ನಮ್ಮನ್ನು ರಕ್ಷಣೆ ಮಾಡಬೇಕಾಗಿದೆ. ಇನ್ನೊಂದು, ಉಪರಿ ಏನೋ ಸೌಭಾಗ್ಯ ಸಿಕ್ಕಿದೆ, ಸಿರಿ ಇದೆ, ಐಸಿರಿ ಇದೆ ಅಂತ ಸಾಧನೆಯಿಂದ ಸರಿಲಿಕ್ಕೆ ಹೋಗಬಾರದು, ಹಾರಬಾರದು ಮುಗಲೆತ್ತರಕ್ಕೆ, ಅಹಂಕಾರದ ಅಮಲೇರಬಾರದು, ಹತೋಟಿಯಲ್ಲಿರಬೇಕು. ಭಾರೀ ಹಾರಬಾರದು ಅನ್ನೋದಕ್ಕೆ ದೇವರು ಒಂದು ಕೈ ಮೇಲೂ ಹಿಡಿತಾನೆ, ತಲೆ ಮೇಲೆ ಫಟ್ಟಂತ ಹೊಡಿತಾನೆ. ಸೌಭಾಗ್ಯ ಇದೆ, ಸುಖ ಇದೆ, ಸಮೃದ್ಧಿ ಇದೆ ಅಂದ ಮಾತ್ರಕ್ಕೆ ಹಾರಬೇಡ. ಹರಿಪಾದ ವಿನಮ್ರತೆಯ ಸತತಂ. ದೇವರು ಕೊಟ್ಟದ್ದು ಈ ಭಾಗ್ಯ,
ನನ್ನ ಸ್ವಂತಿಕೆಯಲ್ಲ, ನನ್ನ ಶಕ್ತಿಯಿಂದ ಬಂದದ್ದಲ್ಲ, ನನ್ನಲ್ಲಿ ದೇವರಿದ್ದು ಸಾಧನೆ ಮಾಡಿಸಿ ತಾನು ಕೃಪೆಯಿಂದ ಅಪರಾಧಗಳನ್ನೆಲ್ಲ ಮನ್ನಿಸಿ ಈ ಭಾಗ್ಯವನ್ನು ಕರುಣಿಸಿದ್ದಾನೆ ಅಂತ ಪದೇ ಪದೇ ಆ ಪರಮಾತ್ಮನ ಪಾದವನ್ನು ಸ್ಮರಿಸುವ ವಿನಮ್ರತೆ, ವಿನಯ ನಮ್ಮಲ್ಲಿರಬೇಕು ಅನ್ನುವ ರೀತಿಯಲ್ಲಿ ತಲೆಯ ಮೇಲೆ ಬಡದಂತೆ ದೇವರು ಒಂದು ಕೈಯನ್ನು ಮೇಲೂ ಹಿಡಿದಿದ್ದಾನೆ. ಉಪರಿ ಅಧಶ್ಚ ಆತ್ಮನಿ ನೇತ್ರ ಗೋತ್ರಯೋಹೋ. ಈ ಆತ್ಮನಿ ಎನ್ನುವುದು ಬಹಳ ದೊಡ್ಡ ಶಬ್ದ, ಇದು ಬಹಳ ದೊಡ್ಡ ಅರ್ಥವನ್ನು ಕೊಡುವ ಶಬ್ದ. ಅವರೆಲ್ಲರ ಜೀವ ಸ್ವರೂಪದಲ್ಲಿ ದೇವರಿದ್ದಾನೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಆ ಎಲ್ಲ ದೇವತೆಗಳ ದಾನವರ ಜೀವ ಸ್ವರೂಪದಲ್ಲಿಯೂ ಪರಮಾತ್ಮ ಇದ್ದಾನೆ. ಆತ್ಮ ಶಬ್ದಕ್ಕೆ ಬಹಳ ಅರ್ಥಗಳಿವೆ. ಆತ್ಮನಿ, ಅವರೆಲ್ಲರ ಶರೀರದಲ್ಲಿಯೂ ಪರಮಾತ್ಮ ಇದ್ದಾನೆ. ಆತ್ಮನಿ, ಅವರ ಮನಸ್ಸಿನಲ್ಲಿ ದೇವರಿದ್ದಾನೆ. ಆತ್ಮನಿ, ಅವರ ಪ್ರಯತ್ನದಲ್ಲಿ ದೇವರಿದ್ದಾನೆ. ಇದೆಲ್ಲವನ್ನೂ ಭಗವಂತ ಮಾಡಿಸ್ತಾರೆ. ನೇತ್ರ ಗೋತ್ರಯೋಹೋ. ನೇತ್ರ ಅಂದರೆ ಮಥನ ಮಾಡುವುದಕ್ಕೆ, ಕಡಿಯುವುದಕ್ಕೆ ಉಪಯೋಗಿಸುವ ಹಗ್ಗ, ವಾಸುಕಿ. ನಿನ್ನೆ ಕೇಳಿದ್ದೀರಿ, ವಾಸುಕಿಯಲ್ಲಿಯೂ ವಾಸುಕಿ ಎಂಬ ಹೆಸರಿನಿಂದ ಪರಮಾತ್ಮ ಇದ್ದಾನೆ. ಗೋತ್ರ ಅಂದರೆ ಪರ್ವತ, ಪರ್ವತದೊಳಗೂ ಪರಮಾತ್ಮ ಇದ್ದಾನೆ. ಉಪರ್ರಿ ಯಥಶ್ಚಾತ್ಮನಿ ನೇತ್ರ ಗೋತ್ರಯೋಹೋ. ನೇತ್ರಗೋತ್ರಯೋಹೋ ಅನ್ನೋದಕ್ಕೆ ಒಂದು ಹಗ್ಗದಲ್ಲಿಯೂ ಪರ್ವತದಲ್ಲಿಯೂ, ಕಡಗೋಲಲ್ಲಿಯೂ ಹಗ್ಗದಲ್ಲಿಯೂ ದೇವರಿದ್ದಾನೆ. ಇನ್ನೊಂದು ನೇತ್ರಗೋತ್ರಯೋಹೋ, ಅವರೆಲ್ಲರ ಕಣ್ಣಿನಲ್ಲಿಯೂ ಇದ್ದಾನೆ. ನೇತ್ರ ಶಬ್ದಕ್ಕೆ ಏನರ್ಥ ಇದೆ? ಎಲ್ಲ ಅರ್ಥ ತೆಗೆದುಕೊಂಡರೂ ಎಲ್ಲ ಕಡೆಗೆ ದೇವರಿದ್ದಾನೆ. ನೇತ್ರಗೋತ್ರಯೋಹೋ, ಕಣ್ಣರಳಿಸಿ ನೋಡ್ತಾ ಇದ್ದಾರಲ್ಲ, ಅವರ ಕಣ್ಣಿನಲ್ಲಿಯೂ ದೇವರಿದ್ದಾನೆ. ಅಸುರರಿಗೆ ಬಾಲ ಹಿಡೀರಿ ಅಂದರೆ ಹಿಡಿಯದೆ ಮುಖ ಹಿಡೀಲಿಕ್ಕೆ ಬಂದ್ರಲ್ಲ, ಯಾಕೆ ಬಂದರು? ನಾವೇನು ಸಾಮಾನ್ಯನ? ಕಶ್ಯಪರ ಮಕ್ಕಳು ಅಂತ ದೊಡ್ಡ ವಂಶದಲ್ಲಿ ಹುಟ್ಟಿದ ದುರಭಿಮಾನ ಅವರಿಗಿತ್ತಲ್ಲ. ಏನವರು ಕಶ್ಯಪನ ಮನೆಯ ಕಶ್ಯಪರಿಂದ ದಿತಿಯಲ್ಲಿಯೋ ಧನುವಿನಲ್ಲಿಯೋ ಹುಟ್ಟಿದ್ದು ಅದು ಅವರ ಸ್ವಂತಿಕೆಯ? ಮದುವೆ ಮಾಡಿಕೊಳ್ಳುವಾಗ ಒಂದು ಅಹಂಕಾರ ಆದರೂ ಇರಬಹುದು. ನಾನು ನನ್ನ ಶಕ್ತಿಯಿಂದ ಮಾಡಿಕೊಂಡೆ ಅಂತ ಗಂಡು ಹೆಣ್ಣು ಎರಡೂ ತಿಳ್ಕೋಬಹುದು. ನಾನು ಆರಿಸಿದ ಕನ್ಯೆ, ನಾನು ಆರಿಸಿದ ವರ ಅಂತ. ಆದರೆ ತಂದೆ ತಾಯಿಗಳನ್ನು ಯಾರು ಆರಿಸಿಕೊಂಡು ಹುಟ್ಟುತ್ತಾರೆ? ಈ ತಂದೆ ತಾಯಿಗಳು ಶ್ರೀಮಂತ ಇದ್ದಾರೆ, ಒಳ್ಳೆ ಕಾರಿದೆ, ಒಳ್ಳೆ ಅಂತಸ್ತಿನ ಮನೆಗಳಿವೆ, ಇವರ ಮನೆಯಲ್ಲಿ ನಾನು ಹುಟ್ಟಿದರೆ ಒಳ್ಳೆಯದಾಗತ್ತೆ ಅಂತ ಆರಿಸಿಕೊಂಡು ಹುಟ್ಟುವುದವರು ಯಾರಾದರೂ ಇಲ್ಲಿದ್ದೀರಾ? ಕೈ ಎತ್ತಿ ನೋಡೋಣ. ದೇವರು ಕೊಟ್ಟದ್ದು ನೇತ್ರ ಗೋತ್ರಯೋಹೋ. ಎಂಥ ಗೋತ್ರ! ಕಶ್ಯಪ ಗೋತ್ರ, ವಿಶ್ವಾಮಿತ್ರ ಗೋತ್ರ, ವಸಿಷ್ಠ ಗೋತ್ರ, ದೊಡ್ಡ ದೊಡ್ಡ ಗೋತ್ರಗಳಲ್ಲಿ ಹುಟ್ಟಿದ್ದು ಎಂಥ ಸೌಭಾಗ್ಯ ಅದು. ಆದರೆ ಆ ಗೋತ್ರದಲ್ಲಿ ಹುಟ್ಟುವಂತೆ ಮಾಡಿದವನು ಭಗವಂತ. ಉಪರಿ ಅಧಶ್ಚಾತ್ಮನಿ ನೇತ್ರ ಗೋತ್ರಯೋಹೋ. ಆ ರೀತಿಯ ಆ ಪರಮಾತ್ಮನ ಅದ್ಭುತವಾದ ಉಪಕಾರ. ಆ ಗೋತ್ರದೊಳಗೆ ಹುಟ್ಟುವಂತೆ ಮಾಡುತ್ತಾನೆ. ಅಲ್ಲಿ ಗೋತ್ರದ ಮಹತ್ವವೇ ಬಹಳ ದೊಡ್ಡದಾಗಿದ್ದರೆ ಗೋತ್ರದೊಳಗೆ ಹುಟ್ಟಿದವರೆಲ್ಲ ದೊಡ್ಡವರಾಗಬೇಕು. ಇವರೂ ಕಶ್ಯಪರಿಂದಲೇ. ಗೋತ್ರ ಅಂದ್ರೇನು? ಸಾಕ್ಷಾತ್ತೇ ಹುಟ್ಟಿದ್ದಾರೆ. ಇವರೂ ಕಶ್ಯಪರ ಮಕ್ಕಳೇ ಅಸುರರು, ದೇವತೆಗಳು ಕಶ್ಯಪರ ಮಕ್ಕಳೇ. ಆದರೆ ದೇವತೆಗಳಲ್ಲಿ ಎಷ್ಟು ಸಜ್ಜನಿಕೆ, ಸಾಧು ಸ್ವಭಾವ, ಸದ್ಗುಣಗಳು, ಅಸುರರಲ್ಲಿ ಎಂತಹ ದೌರ್ಜನ್ಯ, ದುರ್ಗುಣಗಳು, ದುಷ್ಟತೆ. ಯಾಕೆ? ಗೋತ್ರವೇ ಅವರ ಎತ್ತರಕ್ಕೆ ಕಾರಣ ಆಗಿದ್ದರೆ ಇಬ್ಬರೂ ಎತ್ತರಕ್ಕೆ ಹೋಗಬೇಕಾಗಿತ್ತು. ಆದರೆ ಉಪರ್ಯಧಶ್ಚಾತ್ಮನಿ ನೇತ್ರ ಗೋತ್ರಯೋಹೋ. ಆ ಗೋತ್ರದೊಳಗಿದ್ದವನು ದೇವರು. ಆ ಗೋತ್ರದಲ್ಲಿ ಅವರು ಬರುವಂತೆ ಮಾಡಿದವನು ದೇವರು. ಗೋತ್ರಕ್ಕೆ ತಕ್ಕಂತೆ ದೊಡ್ಡಸ್ತಿಕೆ ಬರಬೇಕು, ಬರಬಾರದು, ಇದರ ಕಂಟ್ರೋಲ್ ಪರಮಾತ್ಮನ ಕೈಯಲ್ಲಿದೆ ಅನ್ನೋದಕ್ಕಾಗಿ ದೇವತೆಗಳು ದೊಡ್ಡವರಾದರು,
ಅವರ ಸ್ವಭಾವಕ್ಕೆ ತಕ್ಕಂತೆ ಅಸುರರು ಮಾತ್ರ ತಮ್ಮ ಯೋಗ್ಯತೆಗೆ ತಕ್ಕಂತೆ ಅವರು ತಾವು ಎಷ್ಟು ದೊಡ್ಡ ಸ್ಥಾನದಲ್ಲಿ ಹುಟ್ಟಿದರೂ ತಮ್ಮತನವನ್ನು ಬಿಟ್ಟುಕೊಳ್ಳಿಕ್ಕಾಗಿಲ್ಲ. ಆ ರೀತಿಯಲ್ಲಿ ಅವರಲ್ಲಿದ್ದು ಪರಮಾತ್ಮ ಸಮುದ್ರ ಮಥನ ಮಾಡಿಸಿದ. ಅವರು ತಮ್ಮ ದೌರ್ಜನ್ಯವನ್ನು ಬಿಡದೆ ದೇವರನ್ನು ಹಳೀತಾನೇ ಈ ಕಡೆಗೆ ಮಥನ ಮಾಡಿದ್ದಾರೆ ಅನ್ನುವುದಕ್ಕೋಸ್ಕರ, ತಾವೇ ಸ್ವತಂತ್ರರು ಅನ್ನುವ ದುರ್ಬುದ್ಧಿಯಿಂದಲೇ ಮಾಡಿದರು ಅನ್ನುವುದಕ್ಕೋಸ್ಕರನೇ ಅವರಿಗೆ ಅಮೃತ ಸಿಕ್ಕಿಲ್ಲ, ಮಥನ ಮಾಡಿದ್ದಷ್ಟೇ. ಈ ರೀತಿ ಆ ಪರಮಾತ್ಮ ಅವರಿಂದ ಮಥನ ಮಾಡಿಸಿದ್ದಾನೆ. ಇದು ಸಮುದ್ರ ಮಥನಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಅಂತ ಮೊದಲೇ ತಿಳಿದಿದ್ದೇವೆ. ನಮ್ಮೆಲ್ಲರ ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯಗಳಲ್ಲಿದ್ದು ಹೀಗೆ ಎಲ್ಲ ಸಾಧನೆಗಳನ್ನು ದೇವರು ಮಾಡಿಸ್ತಾನೆ. ಇದು ಪ್ರವಚನ, ಇದೊಂದು ಮಥನ, ಇದೊಂದು ಸಮುದ್ರ ಮಥನವೇ. ಇಲ್ಲೇನು ಭಗವಂತರ ಬಗ್ಗೆ ಎರಡು ಮಹಿಮೆಯನ್ನು ತಿಳಿತೀರಿ, ತತ್ವಜ್ಞಾನ, ಅದೇ ಅಮೃತ. ಈ ಮಥನ ನಡೆಯಬೇಕಾದರೂ ಉಪರ್ಯಧಶ್ಚಾತ್ಮನಿ ನೇತ್ರ ಗೋತ್ರಯೋ, ಪರಮಾತ್ಮ ಮೇಲೂ ಇದ್ದಾನೆ, ಕೆಳಗೂ ಇದ್ದಾನೆ, ಭೂಮಿಯಲ್ಲಿಯೂ ಇದ್ದಾನೆ, ಛತ್ರದಲ್ಲಿಯೂ ಇದ್ದಾನೆ. ಮೇಲಿರುವ ಎಲ್ಲ ಮಹಡಿಗಳಲ್ಲಿಯೂ ದೇವರಿದ್ದಾನೆ, ನಮ್ಮ ನಿಮ್ಮೆಲ್ಲರ ದೇಹ ಮನಸ್ಸುಗಳಲ್ಲಿಯೂ ದೇವರಿದ್ದಾನೆ. ಕಣ್ಣರಳಿಸಿ ನೋಡ್ತಾ ಇದ್ದೀರಿ, ದೊಡ್ಡ ದೊಡ್ಡ ಗೋತ್ರಗಳಲ್ಲಿ ಬಂದಿದ್ದೀರಿ, ತತ್ವಜ್ಞಾನಾಮೃತವನ್ನು ಪಡೆದುಕೊಳ್ತೀರಿ. ಒಂದೇ ಒಂದು ಕೊರತೆ ಇಲ್ಲಿದೆ, ಇಲ್ಲಿ ಯಾರ ಅಸುರರಿಲ್ಲ ಅಲ್ವಾ? ಉಪರ್ಯಧಶ್ಚಾತ್ಮನಿ ನೇತ್ರ ಗೋತ್ರಯೋ ಇದ್ದಾರೆ ಅಸುರರು. ತತ್ವಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ಅಸುರರು ನಮ್ಮ ಶರೀರದೊಳಗೆ ಇರುತ್ತಾರೆ. ಆದರೆ ಅವರಿಗೆ ತತ್ವಜ್ಞಾನ ಬರೋದಿಲ್ಲ. ಮನುಷ್ಯೋತ್ತಮರಿಗೆ ದೇವತೆಗಳ ಅನುಗ್ರಹದಿಂದ ತತ್ವಜ್ಞಾನಾಮೃತ ಬರುತ್ತೆ. ಬೇರೆ ಬೇರೆ ಚಿತ್ರಗಳನ್ನು ನೋಡಬೇಕು, ಹಾಳಹರಟೆಗಳನ್ನು ಕೇಳಬೇಕು, ಮೊಬೈಲ್ಗಳನ್ನು ನೋಡಬೇಕು, ಟಿ ವಿ ನೋಡಬೇಕು, ಇನ್ನೇನೋ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಪೇಕ್ಷೆಗಳು ಬರ್ತವಲ್ಲ, ಅವೇ ಅಸುರರು. ಅವುಗಳಿದ್ರೂ ಕೂಡ ಅವುಗಳು ಕೆಲಸ ಮಾಡದಂತೆ ದೇವತೆಗಳೇ ಕೆಲಸ ಮಾಡುವಂತೆ ಪರಮಾತ್ಮ ಮಾಡ್ತಾನೆ ಅಂದರೆ ಅದೇ ಭಗವಂತ ಮಾಡುವ ಅನುಗ್ರಹ. ಇದನ್ನು ನಿತ್ಯದಲ್ಲಿಯೂ ನಾವು ಅನಿಸಬೇಕು. ಸಹಜವಾಗಿ ಹೋಗುವಾಗ ದೇವರ ಕಡೆಗೆ ಒಂದು ಕೈ ಮುಗಿದು ಹೋಗೋ ಭಾವನೆ ನಮ್ಮಲ್ಲಿ ಬರ್ತದೆ. ಹಾಗೇ ಮುಖ ತಿರುಗಿಸಿಕೊಂಡು ಹೋಗ್ತಾ ಇಲ್ಲ ಅಂದರೆ ಅಲ್ಲಿ ಒಂದು ದೇವಾಸುರರ ಸಂಗ್ರಾಮ ಆಯಿತು, ದೇವತೆಗಳಿಗೆ ಜಯ ಆಯಿತು ಅಂತ ಅರ್ಥ. ನೀನು ನಮಸ್ಕಾರ ಮಾಡಬೇಡ, ಇದೊಂದು ಆಸುರಿ ಶಕ್ತಿಯ ಪ್ರಚೋದನೆ. ನೀನು ನಮಸ್ಕಾರ ಮಾಡಿ ಹೋಗು, ಇದು ದೈವೀ ಶಕ್ತಿಯ ಪ್ರಚೋದನೆ. ಮಾಡಲಿಲ್ಲ ಅಂದರೆ ಅಸುರರ ಗೆದ್ದ ಹಾಗೆ, ಮಾಡಿದ ನಮಸ್ಕಾರ ಅಂದರೆ ದೇವತೆಗಳು ಗೆದ್ದ ಹಾಗೆ. ಏಕಾದಶಿ ತಿನ್ನಬೇಕು, ಇದು ಅಸುರರ ಪ್ರೇರಣೆ. ಉಪವಾಸ ಮಾಡಿಯೇ ತೀರಬೇಕು, ಇದು ದೇವತೆಗಳ ಪ್ರೇರಣೆ. ನಿನ್ನೆ ಪ್ರಾಯ ಎಲ್ಲರೂ ಉಪವಾಸ ಮಾಡಿದ್ದೀರಿ, ಪ್ರತಿ ಸಲವೂ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ದೇವತೆಗಳಿಗೆ ವಿಜಯ, ಅಸುರರಿಗೆ ಪರಾಭವ. ಇದು ಹೋಲಿಕೆ ಮಾಡಿ ಹೇಳ್ತಾ ಇಲ್ಲ, ಕೇವಲ ಏನೇನೋ ಹೋಲಿಸಿ ಹೇಳುವಂಥದ್ದಲ್ಲ ಇದು. ಹಾಗಾದರೆ ನಿಜವಾದ ಜೀವನದ ಸಂದೇಶವನ್ನೇ ಕೊಡುವುದಕ್ಕೆ ಈ ಕಥೆಗಳು ಸುಳ್ಳಲ್ಲ, ಮತ್ತು ಸತ್ಯ ಕಥೆಗಳನ್ನೇ ಪರಮಾತ್ಮ ಮಾಡಿ ತೋರಿಸಿದ್ದಾನೆ ನಮಗೆ ಶಾಶ್ವತ ಸಂದೇಶವನ್ನು ಕೊಡೋದಕ್ಕೆ. ಆ ಅನುಸಂಧಾನವನ್ನು ನಾವು ಮಾಡಬೇಕು. ತ್ವಯಾ ಪರೇಣಾವಿಶತಾ ಸಮೇಧಿತಾ, ಪರಮಾತ್ಮ ಆ ಎಲ್ಲ ದೇವತೆಗಳಲ್ಲಿ ಪ್ರವೇಶ ಮಾಡಿದ್ದಾನೆ. ಮೊದಲಿರಲಿಲ್ಲ ಅಂತ ಅರ್ಥ ಅಲ್ಲ, ಮೊದಲಿದ್ದೇ ದೇವರು ವಿಶೇಷವಾಗಿ ಪ್ರವೇಶ ಮಾಡ್ತಾನೆ, ತನ್ನ ಹೆಚ್ಚಿನ ಕಾರ್ಯವನ್ನು ಮಾಡ್ತಾನೆ, ಸನ್ನಿಧಾನವನ್ನು ಇಡ್ತಾನೆ. ಅದಕ್ಕೆ ದೇವರನ್ನು ಮಹಾವಿಷ್ಣು ಅಂತ ಕರೆಯೋದು. ಅಂತಸ್ಸನ್ನೇವ ವಿಶತಿ ಮಹಾವಿಷ್ಣುಸ್ತತಃ ಸ್ಮೃತಃ ಅಂತ. ಒಳಗಿಲ್ಲದ ವ್ಯಕ್ತಿ ಒಳಗೆ ಬರ್ತಾನೆ. ಸಾಮಾನ್ಯವಾಗಿ ಮನೆಯಲ್ಲಿ ಬರ್ತಾ ಇದ್ದಾರೆ ಅಂದರೆ ಇಷ್ಟೊತ್ತು ಹೊರಗಿದ್ರು ಅಂತ ತಾನೇ ಅರ್ಥ. ಹೊರಗಿದ್ದ ವ್ಯಕ್ತಿ ಒಳಗೆ ಬರ್ತಾನೆ ಅಲ್ಲ, ಒಳಗಿದ್ದ ವ್ಯಕ್ತಿಯೇ ಒಳಗೆ ಬರ್ತಾನೆ. ಇದೇನು ಹೀಗೆ ಮಾತಾಡ್ತಿರೋದು? ಹಾಗೇ ಇದೆ ಸತ್ಯ. ದೇವರು ಎಲ್ಲ ಕಡೆಗಿದ್ದಾನೆ, అంతటా నిండి ఉన్నాడు, ఎల్లప్పుడూ కూడా అయినా ప్రవేశిస్తాడు. ఇదే ఆ భగవంతుని గొప్పతనము, అదే మహావిష్ణుత్వము. విష్ణు అంటే ప్రవేశించేవాడు, మహావిష్ణు లోపలుండి లోపల ప్రవేశిస్తాడు. ఇదే అచింత్యము, అద్భుతము.
ಒಳಗೇ ಇದ್ದಾನೆ, ಆದರೂ ಒಳಗೆ ಪ್ರವೇಶ ಮಾಡ್ತಾನೆ. ತ್ವಯಾ ಪರೇಣ ಆವಿಶತ ಸಮೇಧಿತಾ ಮಮಂತ್ವರಬ್ಧಿಂ ಸಹಸಾ ಮದೋತ್ಕಟಾಹ. ಅತ್ಯಂತ ಬಲಶಾಲಿಗಳಾಗಿ ಮಹಾಬಲವನ್ನು ಉಪಯೋಗಿಸಿ ಮಹಾವೇಗದಿಂದ ಅವರು ಸಮುದ್ರ ಮಥನವನ್ನು ಮಾಡ್ತಾ ಇದ್ದಾರೆ. ಏನು ಪರಮಾತ್ಮನ ಅದ್ಭುತವಾದ ಮಹಿಮೆಯನ್ನು ಶ್ರೀಮದಾಚಾರ್ಯರು ವರ್ಣನೆ ಮಾಡುತ್ತಾರೆ. ಮಹಾಭಾರತ, ಅದರಲ್ಲಿಯೂ ಹರಿವಂಶ ಹಾಗೂ ಭಾಗವತ ಹಾಗೂ ಸ್ಕಂದ ಪುರಾಣ, ಬೇರೆ ಬೇರೆ ಪುರಾಣಗಳು ಎಲ್ಲ ಕಡೆಗೆ ಬಂದ ವಿಷಯವನ್ನು ಸಂಗ್ರಹ ಮಾಡಿ ಸಾರ ತೆಗೆದು ನಿರ್ಣಯ ಮಾಡಿ ಹೇಳ್ತಾರೆ. ಅದಕ್ಕೆ ಇದೇ ಒಂದು ದೊಡ್ಡ ಅಮೃತ. ಶ್ರೀಮದಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯವೇ ಒಂದು ಅಮೃತ. ಎಲ್ಲರಿಗೂ ಶ್ರಮವಾಗಿದೆ. ಒಂದು ಸಂದರ್ಭದಲ್ಲಿ ದೇವತೆಗಳಿಗೂ ಶ್ರಮ ಆಗಿದೆ, ಅಸುರರಿಗೂ ಶ್ರಮ ಆಗಿದೆ. ಆಗ ಒಬ್ಬನೇ ಪರಮಾತ್ಮ ಮಥನ ಮಾಡಿದ್ದಾನೆ. ಅತ್ಯಂತವಾದ ಅನಂತ ಬಲ ಇರುವ ದೇವರಿಗೆ ಇದೇನು ದೊಡ್ಡ ವಿಷಯ ಅಲ್ಲ. ನಮಗೆ ಚಿಂತನೆ ಮಾಡೋದಕ್ಕೆ ಬಹಳ ದೊಡ್ಡದು ದೇವರ ಮಹಿಮೆ. ಶ್ರಾಂತೇಷು ತೇಷ್ವೇಕ ಉರುಕ್ರಮಸ್ತ್ವಂ ಸುಧಾರ ಸಾಪ್ತೈ ಮುದಿತೋಹ್ಯಮಥ್ನಾಹ. ಸುಸ್ತಾಗಿ ಅಲ್ಲ, ಮುದಿತಃ ಆನಂದದಿಂದ ನಗನಗತ ಅನಾಯಾಸವಾಗಿ ಒಬ್ಬ ಹೆಣ್ಣು ಮಗಳು ಮೊಸರಿನ ಗಡಿಗೆಯನ್ನು ಒಂದು ಕಡಗೋಲಿಟ್ಟು ತಾನೊಬ್ಬಳೇ ಕಡಿಯುವಂತೆ ಈ ಮಂದರ ಪರ್ವತವನ್ನು ಸಮುದ್ರದೊಳಗೆ ಉಳಿದವರೆಲ್ಲರೂ ಶ್ರಾಂತರಾಗಿ ವಿಶ್ರಾಂತಿ ಬೇಕು ಅಂತ ಸ್ವಲ್ಪ ಹೊತ್ತು ಸುಮ್ಮನಿದ್ರೆ ತಾನೊಬ್ಬ ಅದನ್ನು ತೆಗೆದುಕೊಂಡು ಪರಮಾತ್ಮ ಮಥನ ಮಾಡಿದ್ದಾನೆ. ಆ ಭಗವಂತನ ಅಚಿಂತ್ಯದ್ಭುತ ಶಕ್ತಿ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ನಾವು. ನಿಜವಾಗಿಯೂ ಸಕಲ ಶಾಸ್ತ್ರಗಳ ಮಥನವನ್ನು ಮಾಡಿ ತತ್ವಜ್ಞಾನಾಮೃತವನ್ನು ಕೊಡುವಾಗ ಆ ಪರಮಾತ್ಮನೊಬ್ಬನೇ ಮಥನ ಮಾಡಿದ್ದು. ಬ್ರಹ್ಮಸೂತ್ರಗಳ ರಚನೆಯನ್ನು ಮಾಡಿ ತತ್ವಜ್ಞಾನವನ್ನು ಕೊಟ್ಟದ್ದು ನಿಜವಾಗಿ ಒಬ್ಬನೇ. ಬೇಕಾದಷ್ಟು ಜನ ಆಮೇಲೆ ಅದರ ಮಥನವನ್ನು ಮಾಡುವುದಕ್ಕೆ ಸೇವೆಯನ್ನು ಮಾಡಿರಬಹುದು, ಎಲ್ಲ ತರಹದವರು ಕೂಡ. ಆದರೆ ನಿಜವಾಗಿ ಮಾಡಿದ್ದು ಪರಮಾತ್ಮನೊಬ್ಬನೇ. ಗತಿ ಸಾಮಾನ್ಯ. ಶ್ರೀಮದಾಚಾರ್ಯರು ಹೇಳುತ್ತಾರೆ, ರೋಮಕೂಪ ಲಯೋದಿನ ತ್ವಜ್ಞಾನ ಮಜ್ಞಾನ ಅವ್ಯಾಕೃತ ಆಕಾಶೇ ಪ್ರಾಪ್ನೋತಿ ಪರಮಾಣುತಾಂ. ಅನಂತ ವೇದಗಳ ಶಾಸ್ತ್ರಗಳ ಜ್ಞಾನವನ್ನು ಪರಮಾತ್ಮ ಎಷ್ಟು ಸುಲಭವಾಗಿ ಮಾಡಿಕೊಳ್ಳುತ್ತಾನೆ ಎನ್ನುವುದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಪರಮಾತ್ಮನ ಒಂದೊಂದು ರೋಮಕೂಪದಲ್ಲಿ ಕೂದಲು ಬರುವುದಕ್ಕೆ ಒಂದು ಸಣ್ಣ ರಂಧ್ರ ಇರುತ್ತಲ್ಲ ಚರ್ಮದಲ್ಲಿ, ಅದಕ್ಕೆ ರೋಮಕೂಪ ಅಂತಾರೆ. ಆ ಒಂದು ರೋಮಕೂಪದಲ್ಲಿ ಪ್ರಳಯ ಕಾಲದ ನೀರನ್ನೆಲ್ಲ ತುಂಬಿಸಿಕೊಳ್ಳಬಹುದಂತ ದೇವರು. ಪ್ರಳಯ ಕಾಲದ ನೀರು ಅಂದರೆ 14 ಲೋಕಗಳು ಹಿಡಿಸುವಷ್ಟು ಸ್ಥಳದಲ್ಲಿ ನೀರು ತುಂಬಿರುತ್ತದೆ ಅಂತ. ಉದಪ್ಲುತಂ ವಿಶ್ವಮಿದಂ ತದಾಸಿ ಶ್ರೀಮದ್ಭಾಗವತದಲ್ಲಿ ತೃತೀಯ ಸ್ಕಂಧದಲ್ಲಿ ಹೇಳುವಾಗ ಯಾದವಾರ್ಯರು ವ್ಯಾಖ್ಯಾನ ಮಾಡುತ್ತಾರೆ, ನೀರಿನಲ್ಲಿ ಈ ಜಗತ್ತು ಮುಳುಗಿತ್ತು ಅಂದರೆ ನೀರೆಷ್ಟಿತ್ತು ಅಂದರೆ 14 ಲೋಕಗಳಿಗೆ ಹಿಡಿಸಲು ಬೇಕಾದ ಸ್ಥಳ ಎಷ್ಟೋ ಅಷ್ಟು ನೀರು ತುಂಬಿತ್ತು ಅಂತ. ಅಷ್ಟು ನೀರು ದೇವರ ಒಂದು ರೋಮಕೂಪದಲ್ಲಿ ಹಿಡಿಸಬಹುದು ಅಂತ. ಅಂತಹ ಜಗತ್ತನ್ನು ವ್ಯಾಪಿಸಿದ ಭಗವಂತನ ರೂಪ. ಹೇಗೋ ಹಾಗೆ ಜಗತ್ತಿನೊಳಗಿರುವ ಎಲ್ಲ ಶಾಸ್ತ್ರಗಳ ಜ್ಞಾನ ಭಗವಂತನಲ್ಲಿ ಹೇಗಿದೆ ಅಂದರೆ ಅನಂತ ವೇದಗಳು ಆ ದೇವರ ಜ್ಞಾನವೆಂಬ ದೊಡ್ಡದಾದ ಅವ್ಯಾಕೃತ ಆಕಾಶದಲ್ಲಿ, ಇನ್ಫಿನಿಟ್ ಆದ ಸ್ಪೇಸಿನಲ್ಲಿ ಒಂದು ಸಣ್ಣ ಆಟಮ್ ಇದ್ದರೆ ಹೇಗೋ ಹಾಗೆ ಈ ವೇದಗಳೆಲ್ಲ ಆ ದೇವರ ಜ್ಞಾನದೊಳಗೆ ಯಾವುದೋ ಮೂಲೆಯೊಳಗಿವೆ ಅಂತಾರೆ. ಇದರ ಅರ್ಥ ಅಷ್ಟು ಅನಂತ ಅನಂತ ಜ್ಞಾನ ಇರುವ ಪರಮಾತ್ಮ ಯಾರ್ಯಾರ ಸಹಾಯ ಇಲ್ಲದೆ ತಾನೊಬ್ಬ ನಿರ್ಣಯವನ್ನು ಮಾಡಿ ಹೇಳ್ತಾನೆ, ಗತಿ ಸಾಮಾನ್ಯ. ಅನಂತ ವೇದಗಳ ಸಾರ ಇಷ್ಟು, ಸಕಲ ಶಾಸ್ತ್ರಗಳ ಮರ್ಮವೇ ಇಷ್ಟು. ಜನ್ಮಾದ್ಯಸ್ಯ ಯತಃ, ಇಡೀ ಜಗಜ್ಜನ್ಮಾದಿಗಳಿಗೆ ಕಾರಣನಾದವನು ಸಾಕ್ಷಾತ್ ವಿಷ್ಣು ಸರ್ವೋತ್ತಮನಾಗಿದ್ದಾನೆ ಎನ್ನುವುದೇ ಸಕಲ ಶಾಸ್ತ್ರಗಳ ಸಾರ ಅನ್ನುವುದನ್ನು ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ.
ಆ ನಿರ್ಣಯವನ್ನು ಜಗತ್ತಿನ ಮುಂದೆ ಇಟ್ಟವರು, ಆ ತತ್ವಜ್ಞಾನಾಮೃತವನ್ನು ಜಗತ್ತಿನ ಮುಂದೆ ಇಟ್ಟವರು ವೇದವ್ಯಾಸ ದೇವರು. ಶ್ರಾಂತೇಷು ತೇಷು ಬೇಕ ಉರುಕ್ರಮಸ್ತ್ವಂ ಸುಧಾರಸಾಪ್ತೈ ಮುದಿತೋಹ್ಯಮಥ್ನಾಃ ತದಾ ಜಗದ್ಗ್ರಾಸಿ ವಿಷಂ ಸಮುತ್ಥಿತಂ ತ್ವದಾಜ್ಞೆಯ ವಾಯುರಧಾತ್ ಕರೆ ನಿಜೇ. ಮಥನ ಮಾಡುವಾಗ ಮೊದಲು ಬಂದದ್ದು ಚರಟು. ಮಹಾಭಾರತ ವರ್ಣನೆ ಮಾಡುವಂತೆ ಬರೀ ಹಾಲಿನ ಸಮುದ್ರ, ಹಾಲನ್ನು ಮಾತ್ರ ಮಥನ ಮಾಡಿದರು ಅಂತಲ್ಲ. ಶ್ರೀಮದ್ ಆಚಾರ್ಯರೇ ಹಿಂದೆ ಹೇಳುವಾಗ ಹೇಳ್ತಾರೆ, ದಿವ್ಯ ಪಯೋಘೃತಾಧಿಕಂ. ತುಪ್ಪ ಇತ್ತಂತೆ ಹೆಚ್ಚು, ಹಾಲಿದೆ, ತುಪ್ಪ ಇದೆ, ಇಷ್ಟು ಮಾತ್ರ ಅಲ್ಲ, ನಾನಾ ವಿಧವಾದಂತಹ ಔಷಧಿ ವನಸ್ಪತಿಗಳನ್ನು ಅಲ್ಲಿ ತಂದು ಹಾಕಿದ್ದಾರೆ ಅಂತ ಮಹಾಭಾರತ ಹೇಳುತ್ತದೆ. ಅನೇಕ ವಿಧವಾದ ಔಷಧಿ ವನಸ್ಪತಿಗಳನ್ನೆಲ್ಲ ಹಾಕಿ ಅವುಗಳೆಲ್ಲದರ ಮಥನವನ್ನು ಮಾಡಿದಾಗ ಬಂದದ್ದು ಅಮೃತ. ಸಕಲೌಷಧಿ ವನಸ್ಪತಿಗಳ ಸಾರರೂಪವಾಗಿ ಬಂದದ್ದು ಅಮೃತ. ಅದೆಲ್ಲವನ್ನು ಹಾಕಿ ಮಥನವನ್ನು ಮಾಡಿದ್ದಾರೆ. ಆದರೆ ಮೊದಲು ಚರಟು ಬಂದಿದೆ, ಅದೇ ವಿಷ. ಕಲೆ ಸ್ವರೂಪಂ ತದತೀವ ದುಸ್ಸಹಂ. ಕಲಿ ಅದಕ್ಕೆ ಅಭಿಮಾನಿ. ಸಕಲ ದೋಷಗಳ ಸ್ವರೂಪನಾದ ಕಲಿ ಆ ವಿಷಕ್ಕೆ ಅಭಿಮಾನಿ. ಅದರ ಮೇಲೆ ಬ್ರಹ್ಮದೇವರ ವರ ಬೇರೆ. ಯಾರೂ ಇದನ್ನು ಸಹನೆ ಮಾಡಲು ಸಾಧ್ಯವಾಗಬಾರದು ಅಂತ, ಅದನ್ನು ಮುಟ್ಟಲೂ ಸಾಧ್ಯವಾಗಬಾರದು ಅಂಥ ವರ ಬ್ರಹ್ಮದೇವರದು. ವರಾದ್ ವಿಧಾತು ಸಕಲ ಇಶ್ಚ ದುಸ್ಪೃಶಂ. ಅಂಥ ವಿಷ ಬಂದಿದೆ. ಪರಮಾತ್ಮನ ಆಜ್ಞೆಯಿಂದ ವಾಯುದೇವರು ಆ ವಿಷವನ್ನು ಪೂರ್ಣವಾಗಿ ಆ ವಿಷವನ್ನು ಒಂದು ಬಂಗಾರದ ಪಾತ್ರೆಯಲ್ಲಿ ಹಾಕಿದ್ದಾರೆ, ಅದನ್ನು ತೆಗೆದುಕೊಂಡಿದ್ದಾರೆ. ಆ ಸಮಗ್ರವಾದ ವಿಷವನ್ನು ಹಾಲಾಹಲ ವಿಷ ಅಂತ ಹೆಸರು, ಕಾಲಕೂಟ ವಿಷ ಅಂತ ಅದಕ್ಕೆ ಹೆಸರು. ಅದರ ವಾಸನೆ ತಾಗಿದರೆ ಪ್ರಾಣ ಹೋಗಬೇಕು ಅಂಥ ವಿಷ. ಆದರೆ ವಾಯುದೇವರ ಬಲ ಎಂತಹ ಅದ್ಭುತವಾದ ಬಲ. ಕೇಶೀ ವಿಷಸ್ಯ ಪಾತ್ರೇಣ ಯದ್ರುದ್ರೇಣಾಪಿ ಬತ್ಸಃ. ಸ್ಪಷ್ಟವಾಗಿ ವೇದಮಂತ್ರ ಹೇಳುತ್ತದೆ. ಕೇಶಿ ಪ್ರಶಸ್ತವಾದ ಕೇಶವನ್ನು ಪಡೆದವರು. ಕೇಶಿ ಕ ಸುಖರೂಪನಾದ ಪರಮಾತ್ಮನನ್ನೇ ಈಶ ತನ್ನ ಒಡೆಯನನ್ನಾಗಿ ಪಡೆದವರು. ಅವರಿಗೆಲ್ಲಿ ದುಃಖ ಆಗಬೇಕು ವಿಷ ಕುಡಿದರೆ? ಕೇಶಿ ವಾಯುದೇವರಿಗೆ ಹೆಸರು. ಆ ಸುಖರೂಪಿಯಾದ ಪರಮಾತ್ಮನನ್ನ ಒಡೆಯನನ್ನಾಗಿ ಪಡೆದ ಪ್ರಶಸ್ತವಾದ ಕೇಶ ಇರುವ ಆ ವಾಯುದೇವರು ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣಾಪಿ ಬತ್ಸು. ಆ ವಿಷವನ್ನು ಒಂದು ಪಾತ್ರೆಯಲ್ಲಿ ಹಾಕಿಕೊಂಡು ಚೆನ್ನಾಗಿ ಹಾಲು ಕುಡದ ಹಾಗೆ ಹಾಲಾಹಲವನ್ನು ಕುಡದವರು ವಾಯುದೇವರು. ಏನೂ ಆಗಿಲ್ಲ. ತದುತಾಸ್ಯ ಜೀರ್ಣಂ. ನಿತ್ಯದ ಆಹಾರವನ್ನು ಸ್ವೀಕಾರ ಮಾಡಿ ಸಹಜವಾಗಿ ಒಬ್ಬ ಆರೋಗ್ಯವಂತ ಮನುಷ್ಯ ಜೀರ್ಣ ಮಾಡಿಕೊಳ್ಳೋ ಹಾಗೆ ಆ ಸಮುದ್ರ ಮಥನ ಕಾಲದಲ್ಲಿ ಬಂದ ಭಯಾನಕವಾದ ಆ ವಿಷವನ್ನು ಕುಡಿದು ಜೀರ್ಣ ಮಾಡಿಕೊಂಡಿದ್ದಾರೆ ವಾಯುದೇವರು. ಆ ವಿಷ ಬರೀ ವಿಷ ಅಲ್ಲ, ಬ್ರಹ್ಮದೇವರ ವರ ಇದೆ. ಬ್ರಹ್ಮದೇವರಿಗೆ ಸಮಾನರು ಭಾವಿ ಬ್ರಹ್ಮರು ವಾಯುದೇವರಾದದ್ದರಿಂದ ಆ ವರ ಇದ್ದರೂ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಕಲಿ ಅದಕ್ಕೆ ಅಭಿಮಾನಿ, ಮಹಾದುಷ್ಟ, ಎಲ್ಲರಿಗೂ ಪೀಡೆ ಕೊಡುವವ. ಆದರೆ ಕಲಿಯನ್ನೂ ಮರ್ದನ ಮಾಡುವ ಮಹಾ ಸಾಮರ್ಥ್ಯ ವಾಯುದೇವರಿಗೆ ಇರೋದರಿಂದಲೇ ಕಲಿ ಅದಕ್ಕೆ ಅಭಿಮಾನಿ. ಆದರೂ ಅದನ್ನು ಪಾನ ಮಾಡಿದ್ದ. ಕಲಿಯುಗದ ಬಾಧೆ ನಮಗಾಗಬಾರದು. ಕಲಿಯುಗದೊಳಗಿರುವಂತಹ ನಾನಾ ವಿಧವಾದ ವಿಷಯಗಳ ಆಕರ್ಷಣೆಗೆ ಸಿಲುಕಿ ನಾವು ನಮ್ಮ ಸಾಧನೆಯನ್ನು ಹಾಳು ಮಾಡಿಕೊಳ್ಳಬಾರದು. ಹಾಗಾದರೆ ನಾವು ವಾಯುದೇವರಿಗೆ ಶರಣು ಹೋಗಬೇಕು, ವಾಯುಸ್ತುತಿಯ ಪಠನವನ್ನು ಮಾಡಬೇಕು, ವಾಯುದೇವರ ಅನುಗ್ರಹವನ್ನು ಪಡೆಯಬೇಕು. ಆ ಸಂದರ್ಭದಲ್ಲಿ ಕಲಿಯ ಬಾಧೆ ನಮಗಾಗದೇ ಇರೋ ಹಾಗೆ ವಾಯುದೇವರು ಅನುಗ್ರಹ ಮಾಡುತ್ತಾರೆ ಎನ್ನುವ ಸಂದೇಶವನ್ನು ಈ ಕಥೆಯಿಂದ ನಾವು ತಿಳಿಯಬೇಕು. ಆ ವಿಷದ ಬಾಧೆಯಾಗದೇ ಇರೋ ಹಾಗೆ ವಾಯುದೇವರು ರಕ್ಷಣೆ ಮಾಡುತ್ತಾರೆ.
ಇದೊಂದು ದೊಡ್ಡ ಕೆಲಸ. ಇದು ಎರಡು ರೀತಿಯಿಂದ ದೊಡ್ಡ ಕೆಲಸ. ಒಂದು, ವಿಷ ಕುಡಿದರೂ ಏನಾಗದೇ ಇರುವಂತಹ ಮಹಾಬಲ ವಾಯುದೇವರಲ್ಲಿದೆ ಎನ್ನುವುದೊಂದು ವಾಯುದೇವರ ದೊಡ್ಡಸ್ತಿಕೆ, ಜೀವೋತ್ತಮತ್ವ. ಇನ್ನೊಂದು, ಆ ವಿಷದಿಂದ ಎಷ್ಟು ಜನರು ಪೀಡೆಯನ್ನು ಹೊಂದುವಂತಹ ಸಂದರ್ಭ ಇತ್ತು, ಎಷ್ಟು ಜನರಿಗೆ ಕಷ್ಟವಾಗಬಹುದಾಗಿತ್ತು. ಅಷ್ಟು ಜನರಿಗೆ ಆಗುವಂತಹ ದುಃಖವನ್ನು, ಕಷ್ಟವನ್ನು, ಅಪಮೃತ್ಯುವನ್ನು ಪರಿಹಾರ ಮಾಡಿದ ದೊಡ್ಡ ಪುಣ್ಯದ ಕೆಲಸ. ಅವರೆಲ್ಲರೂ ಸುಖವಾಗಿರಲಿ ಅಂತ ಆ ವಿಷ ತಾವು ಕುಡಿದ್ರಲ್ಲ, ಇದಕ್ಕಿಂತ ದೊಡ್ಡ ಪರೋಪಕಾರ ಇನ್ನೇನು ಬೇಕು? ಎಂತಹ ದೊಡ್ಡ ಪರೋಪಕಾರ ಇದು! ಉಳಿದವರಿಗೆ ಮಾಡುವುದಕ್ಕೆ ಸಾಧ್ಯವೂ ಇಲ್ಲ. ಇವರಿಗೆ ಶಕ್ತಿಯೂ ಇದೆ, ಜೊತೆಗೆ ಕಾರುಣ್ಯವೂ ಇದೆ. ಅದೆರಡನ್ನೂ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಶ್ರೀಮದ್ ಭಾಗವತದಲ್ಲಿ ಬರ್ತದೆ. ಇದೇ ಕಾರಣಕ್ಕಾಗಿ ಮಹಾರುದ್ರದೇವರು ಕೂಡ ಇದೊಂದು ದೊಡ್ಡ ಪರೋಪಕಾರದ ಸಂದರ್ಭ ಅಂತ ಆ ವಿಷವನ್ನು ತಾವೂ ಪಾನ ಮಾಡುವ ಸಂಕಲ್ಪ ಮಾಡಿದ್ದಾರೆ. ಉಮಾದೇವಿಗೆ ಹೇಳ್ತಾರೆ, ನೀವ್ಯಾಕ್ರಿ ವಿಷಪಾನ ಮಾಡಬೇಕು ಅಂದರೆ ಇದು ಬಹಳ ಪುಣ್ಯದ ಕೆಲಸ. ಯಾಕೆಂದರೆ ಆ ವಿಷವನ್ನು ನಾವು ಸ್ವೀಕಾರ ಮಾಡ್ತೇವೆ ಅಂದರೆ ಇನ್ನೊಬ್ಬರಿಗೆ ಸಿಗದೇ ಇರೋ ಹಾಗೆ ಮಾಡ್ತೇವೆ ಅಂತ ಅರ್ಥ ತಾನೆ. ಜನ ಎಲ್ಲ ಉಲ್ಟಾ ಮಾಡ್ತಾರೆ. ಏನಾದರೂ ಕೆಟ್ಟದಿದ್ದರೆ ಇನ್ನೊಬ್ಬರಿಗೆ ಇಟ್ಟು ಹೋಗ್ತಾರೆ, ರುಚಿಯಾಗಿದ್ದರೆ ತಾವು ತಿಂತಾರೆ. ಪಾಯಸ ವಿಷ ಬೇಡ, ಒಂದಿಷ್ಟು ಪಾಯಸ ಹೊತ್ತಿದ್ರೂ ಸಾಕು, ಬಡಸ್ರಿ ಪಾಪ ಎಷ್ಟು ದೂರದಿಂದ ಬಂದಿದ್ದಾರೆ, ಹಾಕ್ರಿ ಹಾಕ್ರಿ ಅಂತ. ಅದು ರುಚಿಯಾಗಿದ್ದರೆಲ್ಲ ತಾವೇ ಹಾಕ್ಸ್ಕೋತಾರೆ. ಈ ಹಣೆ ಬರಹ ಸಾಮಾನ್ಯ ಮಾನವರದಾದರೆ ವಿಷವನ್ನು ತಾವು ಕುಡಿದು ಜಗತ್ತಿಗೆಲ್ಲ ಅಮೃತವನ್ನು ಕುಡಿಯುವಂತೆ ಮಾಡಿದ ಮಹಾನುಭಾವರು ವಾಯುದೇವರು, ರುದ್ರದೇವರು ತಾವೂ ವಿಷವನ್ನು ಪಾನ ಮಾಡಿ ಆ ಮೂಲಕವಾಗಿ ಪರೋಪಕಾರವನ್ನು ಮಾಡಿ ಪರಮಾತ್ಮನ ಸೇವೆಯನ್ನು ಮಾಡಬೇಕು ಅನ್ನುವ ದೃಢ ಸಂಕಲ್ಪವನ್ನು ಮಾಡಿದ್ದಾರೆ. ವಾಯುದೇವರು ತಮ್ಮ ಕೈಯಲ್ಲಿ ಸ್ವಲ್ಪ ವಿಷವನ್ನು ತೆಗೆದುಕೊಂಡು, ರುದ್ರದೇವರ ಮೇಲೆ ಅಷ್ಟು ಪ್ರೀತಿ, ಏನೂ ವಿಷದ ಬಾಧೆ ಅವರಿಗೆ ಆಗಬಾರದು ಅಂತ ಕರೆ ವಿಮಥ್ಯ ಅಸ್ತಬಲಂ ವಿಧಾಯ ದದೌಸ ಕಿಂಚಿತ್ ಗಿರಿಶಾಯ ವಾಯು. ಅದರಲ್ಲಿ ಯಾವುದೇ ರೀತಿಯ ಅಧಿಕವಾದ ವೀರ್ಯ ಇಲ್ಲದಂತೆ ಅದನ್ನು ಮಥನ ಮಾಡಿ ಆ ವಿಷವನ್ನು ಕೊಟ್ಟರೆ ಅದನ್ನು ರುದ್ರದೇವರು ಸ್ವೀಕಾರ ಮಾಡಿದ್ದಾರೆ. ಪದ್ಮಪುರಾಣದಲ್ಲಿ ಉತ್ತರಾಖಂಡದಲ್ಲಿ ಈ ವಿಷಯ ಬರ್ತದೆ. ಅಚ್ಯುತ ಅನಂತ ಗೋವಿಂದ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಎಂಬ ನಾಮತ್ರಯವನ್ನು ಉಪದೇಶ ಮಾಡಿ ಅದರ ಜೊತೆಗೆ ಈ ವಿಷವನ್ನು ಕೊಟ್ಟಿದ್ದಾರೆ. ಆ ನಾಮತ್ರಯದ ಜಪದ ಪ್ರಭಾವದಿಂದ ಆ ವಿಷದಿಂದ ಯಾವುದೇ ವಿಧವಾದ ಬಾಧೆಯಾಗದಂತೆ ನನ್ನನ್ನು ನಾನು ರಕ್ಷಣೆ ಮಾಡಿಕೊಂಡಿದ್ದೇನೆ ಅಂತ ಸ್ವತಃ ರುದ್ರದೇವರು ಉಮಾದೇವಿಗೆ ಉಪದೇಶವನ್ನು ಮಾಡುತ್ತಾರೆ. ಆ ನಾಮತ್ರಯದ ಮಹಿಮೆ ಅಷ್ಟು ಅದ್ಭುತ. ಅದಕ್ಕಾಗಿಯೇ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ ಎಂಬುದಾಗಿ ಶ್ರೀಮದ್ ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ತಿಳಿಸಿಕೊಡ್ತಾರೆ. ಆ ನಾಮತ್ರಯಗಳಿಂದ ಎಲ್ಲ ರೋಗಗಳ ಪರಿಹಾರ ಅಂತ, ಆ ನಾಮತ್ರಯಗಳಿಂದ ವಿಷಬಾಧೆಯ ಪರಿಹಾರ ಅಂತ, ಇದಕ್ಕೆ ನಾವೇ ಸಾಕ್ಷಿಗಳು ಅಂತ ರುದ್ರದೇವರು ಉಮಾದೇವಿಗೆ ಹೇಳಿದ ಮಾತನ್ನು ಪದ್ಮಪುರಾಣದಲ್ಲಿ ಕೇಳುತ್ತೆ. ಆ ರೀತಿ ಆ ವಿಷದ ಪಾನವನ್ನು ಮಾಡಿದ್ದಾರೆ. ಅವರು ಪಾನ ಮಾಡಿದ ಮೇಲೂ ಮತ್ತೆ ಸ್ವಲ್ಪ ಉಳಿದಿದೆ. ಆ ಉಳಿದದ್ದೇ ಕಲಿಯ ಶರೀರ ಆಯಿತು. ಅದರಿಂದಲೇ ಅನೇಕ ಹಾವುಗಳು, ಚೇಳುಗಳು, ಹಲ್ಲಿ, ಏನೇನು ವಿಷಜಂತುಗಳು ಅಂತ ಪ್ರಪಂಚದೊಳಗಿವೆ ಅವೆಲ್ಲ ಆ ಕಲಿಯ ಶರೀರದಿಂದ ಬಂದದ್ದೇ. ಹಿಂಸ್ರ ಪಶುಗಳು ಅಂತ ಇವೆ, ತೋಳಗಳು, ಹುಲಿ, ಸಿಂಹ ಮೊದಲಾದವುಗಳು. ಶ್ವಾಪದ ಯಾತುಧಾನಾಹ, ರಾಕ್ಷಸರು, ಮಾಂಸಭಕ್ಷಣೆ ಮಾಡುವ ರಾಕ್ಷಸರು, ಇವರೆಲ್ಲ ಹುಟ್ಟಿದ್ದು ಆ ಕಲಿಯ ಶರೀರದಿಂದ. ಈ ರೀತಿ ಜನರನ್ನು ಹಿಂಸೆ ಮಾಡುವ ಹಿಂಸ್ರ ಪಶುಗಳು, ಹಿಂಸ್ರವಾದಂತಹ ಅನೇಕ ವನಸ್ಪತಿಗಳು, ಗಿಡಗಳು, ವಿಷಕಾರುವ ಗಿಡಗಳು, ವಿಷಕಾರುವ ಪ್ರಾಣಿಗಳು, ಇವುಗಳೆಲ್ಲ ಬಂದದ್ದು ಈ ಹಲಾಹಲ ವಿಷದಿಂದಲೇ. ಅದು ಎಲ್ಲಿಂದ? ರುದ್ರದೇವರು ತಾವು ಪಾನ ಮಾಡಿ ಉಳಿದ ವಿಷದಿಂದ. ಇನ್ನು ಪೂರ್ಣ ವಿಷ ಹಾಗೇ ಉಳಿದಿದ್ರೆ ಏನು ಪರಿಸ್ಥಿತಿ ಆಗ್ತಾ ಇತ್ತು ಜಗತ್ತಿನದು ಅಂತ ತಿಳಿದುಕೊಳ್ಳಿ.
ಈ ರೀತಿ ಆ ವಾಯುದೇವರು ಜಗತ್ತಿನ ರಕ್ಷಣೆಯನ್ನು ಮಾಡಿದ್ದಾರೆ. ರುದ್ರದೇವರು ಜಗತ್ತಿನ ರಕ್ಷಣೆಯನ್ನು ಮಾಡಿದ್ದಾರೆ. ಇವರೆಲ್ಲರನ್ನ ನಿಮಿತ್ತ ಮಾಡಿ ಭಗವಂತ ಮುಖ್ಯವಾಗಿ ಜಗತ್ತಿನ ಪಾಲನೆಯನ್ನು ಮಾಡಿದ್ದಾನೆ ಎಂಬ ಸಂದೇಶವನ್ನು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ.